ಗ್ಯಾರಂಟಿ ಫಲಾನುಭವಿಗಳೇ ಗಮನಿಸಿ, ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಗೃಹಲಕ್ಷ್ಮಿ ಗೃಹ ಜ್ಯೋತಿಯ ಫಲಾನುಭವಿಗಳಿದ್ದೀರೋ ಇತ್ತ ಗಮನಿಸಬೇಕು. ನೀವು ಈಗಾಗಲೇ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದೆ. ಅದೇನು ಅಂತ ಹೇಳಿದ್ರೆ ಪುನರ್ ಪರಿಶೀಲನೆ ಮಾಡ್ತಾರೆ. ಯಾರ್ಯಾರು ಅಕ್ರಮವಾಗಿ ಈ ರೀತಿಯ ಫಲಾನುಭವಿಗಳು ಇದ್ದಾರೆ, ಯೋಜನೆಯ ಫಲವನ್ನ ತೆಗೆದುಕೊಳ್ತಾ ಇದ್ದಾರೆ, ಇನ್ನು ಮುಂದೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಗೃಹಲಕ್ಷ್ಮಿ ಗೃಹ ಜ್ಯೋತಿಯಲ್ಲಿ ಆಗ್ತಾ ಇರುವ ಅಕ್ರಮವನ್ನ ತಡೆಯುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮ ಇದು. ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿಯ ಹಣ ಪಡಿತಾ ಇದ್ದಾರಂತೆ. ಗೃಹ ಜ್ಯೋತಿಯಲ್ಲಿ ಕೇವಲ ಮನೆಗೆ ಮಾತ್ರ ಅಲ್ಲ, ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೂ ಕೂಡ ವಾಣಿಜ್ಯ ಉದ್ದೇಶಕ್ಕೂ ಕೂಡ ಫ್ರೀ ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ದಾರಂತೆ. ಅದೇ ಕಾರಣಕ್ಕಾಗಿ ಇಂತಹ ಅಕ್ರಮವನ್ನ ತಡಿಬೇಕು ಅಂತ ಹೇಳಿ ಸರ್ಕಾರ ಇದೀಗ ಹೊಸದಾಗಿ ಅರ್ಜಿಯನ್ನ ಆಹ್ವಾನಿಸಿ ಪರಿಷ್ಕರಣೆ ಮಾಡಿ ಆ ನಂತರ ಈ ಯೋಜನೆಯ ಫಲವನ್ನ ಫಲಾನುಭವಿಗಳು ಪಡಿಬಹುದು. ಶೀಘ್ರವೇ ಅರ್ಜಿ ಸಲ್ಲಿಕೆ ದಿನಾಂಕ ಕೂಡ ಘೋಷಣೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡಿದ್ವು, ಬೇರೆ ಕಡೆಲ್ಲ ಟ್ರೈ ಮಾಡಿದ್ವು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರು ಗೃಹ ಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೈನಾಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವ್ರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದೀವಿ. ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ ಯಾಕೆಂದರೆ 200 ಯೂನಿಟ್ಟು ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೇನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗಾಗಲೇ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ರೀತಿಯಲ್ಲಿ ಸರ್ಕಾರ ಕೊಟ್ಟಂತಹ ಶಾಕ್ ಅಂತಾನೆ ಇದು ಹೇಳಬೇಕಾಗುತ್ತೆ. ಕಾರಣ ಈಗಾಗಲೇ ಮತ್ತೆ ನಾವು ಅರ್ಜಿ ಸಲ್ಲಿಸಬೇಕಾ, ಹೇಗೆ ಮತ್ತೆ ನಮಗೆ ಸಿಗುತ್ತಾ ಇಲ್ವಾ ಅನ್ನುವಂತಹ ಆತಂಕ ಅಂತೂ ಇದ್ದೇ ಇರುತ್ತೆ ಫಲಾನುಭವಿಗಳಿಗೆ. ಈಗ ಸರ್ಕಾರ ಯಾವ ರೀತಿಯಾದಂತಹ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ಫಿಕ್ಸ್ ಮಾಡಿದೆಯಾ ಅಥವಾ ಹೇಗೆ ಮತ್ತೆ ಅರ್ಜಿ ಸಲ್ಲಿಸಬೇಕು? ನವಿತಾ, ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಮೊದಲು BPL ಕಾರ್ಡ್ ಏನೋ ಪುನರ್ ಪರಿಶೀಲನಾ ಕಾರ್ಯ ಕಳೆದ ಒಂದು ವರ್ಷದಿಂದನೂ ಕೂಡ ನಡೀತಾ ಇತ್ತು. ಇದೀಗ 2 ಬಹಳ ಮಹತ್ವವಾದಂಥ ಗ್ಯಾರಂಟಿ ಸ್ಕೀಮ್ಗಳು, ಅದು ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ. ಈ 2 ಸ್ಕೀಮ್ಗಳಲ್ಲೂ ಕೂಡ ಅನರ್ಹರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣನೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಗೃಹಜ್ಯೋತಿ ಪವರ್ ವಿದ್ಯುತ್, ಉಚಿತ ವಿದ್ಯುತ್ತನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವರು ಅನರ್ಹರು. ಸೊ ಅನರ್ಹರಿಗೆ ಹೋಗುವಂಥ ಸ್ಕೀಮ್ನ ಹಣ ಏನಿದೆ ಅಥವಾ ಪವರ್ ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಗಳ ಕುರಿತು ಚರ್ಚೆ ಆಯಿತು. ಈಗ ಇರೋದು ಬಟ್ ಏನಂದರೆ ಜನರಿಗೆ ಗೊಂದಲ ಅಂತೂ ಸಹಜವಾಗಿ ಮುಂದುವರಿತು. ಈಗಾಗಲೇ ಯಾರ್ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರು ಕೂಡ ಮತ್ತೊಂದು ಸಾರಿ ಅರ್ಜಿಯನ್ನು ಹಾಕಬೇಕಾಗತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ ಪ್ರಕಾರ ಪುನರ್ ಪರಿಶೀಲನೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವರಿಗೆ ಮತ್ತೆ ಈಸಿಯಾಗಿ ಸಿಗುತ್ತೆ, ಅವ್ರಿಗೇನು ತೊಂದರೆ ಏನಿಲ್ಲ. ಆದರೆ ಅರ್ಜಿ ಸಲ್ಲಿಸೋದು ಅನಿವಾರ್ಯ, ಅವರು ಅರ್ಜಿ ಸಲ್ಲಿಸಲೇಬೇಕು ಅಂತೇಳಿ. ಗೃಹಜ್ಯೋತಿ ಸ್ಕೀಮ್ ಇರ್ಬೋದು ಮತ್ತು ಗೃಹಲಕ್ಷ್ಮಿ ಸ್ಕೀಮ್ ಇರ್ಬೋದು. ಈ 2 ಸ್ಕೀಮ್ನಲ್ಲೂ ಕೂಡ ಯಾರು ಅರ್ಹರಿದ್ದಾರೆ, ಈಗಾಗಲೇ 2,000 ರೂಪಾಯಿ ಪ್ರತಿ ತಿಂಗಳು ಹಣ ಯಾರು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಉಚಿತವಾಗಿ ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇದ್ದಾರೆ, ಅವರು ಕೂಡ ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಬೇಕು. ಅದನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಸಲ್ಲಿಸಬೇಕಾಗತ್ತೆ. ಈಗಾಗಲೇ 2 ಇಲಾಖೆಗಳು, ಇಂಧನ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 2 ಇಲಾಖೆ ಈ ಕುರಿತಾಗಿ ಕಾರ್ಯತತ್ಪರ ಆಗ್ತಾ ಇದ್ದಾರೆ. ಯಾವ ದಿನಾಂಕದಿಂದ ಈ ಹೊಸ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಕುರಿತಾಗಿ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟಿಲ್ಲ. ಇನ್ನೂ 1 ವಾರದ ಒಳಗಡೆ ಹೊಸ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಯಾರ್ಯಾರು ಅರ್ಹರಿದ್ದಾರೆ ಅವರು ಕೂಡ ಸಲ್ಲಿಸಬೇಕು. ಆದರೆ ಯಾರು ಅನರ್ಹರಿದ್ದಾರೆ, ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,95,000 ಮೃತರೆಲ್ಲರೂ ಕೂಡ ಹಣವನ್ನು ಕಳೆದ 4-5 ತಿಂಗಳಿಂದ ತೆಗೆದುಕೊಳ್ತಾ ಇದ್ರು.
IT ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು ಮತ್ತು GST ಫೈಲ್ ಮಾಡ್ತಿರೋರು 1,44,000 ಜಸ್ಟ್ ಜನ ಇದ್ದಾರೆ. ಇವರು ಕೂಡ ಗೃಹಲಕ್ಷ್ಮಿ ಹಣವನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಅವರನ್ನು ಹೊರಗಡೆ ಇಡುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಈ ರೀತಿ ಇನ್ನೆಷ್ಟು ಜನ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಸಾರಿ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಈ ಅರ್ಜಿಯನ್ನು ಪರಿಶೀಲನೆ ಮಾಡಿದ ಬಳಿಕ ಯಾರು ಅರ್ಹರಿದ್ದಾರೆ ಸೊ ಪರಿಶೀಲನೆ ಮಾಡಾದ್ಮೇಲೆ ಸ್ಕ್ರೂಟ್ನಿ ಮಾಡ್ತಾರೆ. ಫೈನಲೈಸ್ ಮಾಡಾದ್ಮೇಲೆ ಮತ್ತೆ ಅವರಿಗೆ ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಎಂದಿನಂತೆ 2,000 ರೂಪಾಯಿ ಹಣ ಮತ್ತು ಈ ಗೃಹಜ್ಯೋತಿಯ ಸ್ಕೀಮ್ನಲ್ಲಿ ಉಚಿತವಾಗಿ ವಿದ್ಯುತ್ತನ್ನು ಏನು ಬಳಕೆ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸುವಂಥ ಕಾರ್ಯ ಮಾಡ್ತಾರೆ. ನವಿತಾ, ಶರಣ ಹಂಪಿ, ಈಗ ಈ ಹಿಂದಿನಿಂದಲೂ ಕೂಡ ಸರ್ಕಾರ ಹೇಗೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಮೂಲಕ ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈಗ 3 ವರ್ಷ ಇಷ್ಟು ಸಮಯದಲ್ಲಿ ಅಧಿಕಾರಿಗಳು ಕೂಡ ಇದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಈಗಾಗಲೇ DK ಶಿವಕುಮಾರ್ CM ಆಗೋದಕ್ಕಿಂತ ಮುಂಚೆ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಈ ರೀತಿಯಾಗಿ ಅಕ್ರಮ ಆಗ್ತಿದೆ ಅಂತ ಹೇಳಿ. ಎಷ್ಟು ಲಾಭ ಆಗುವಂತಹ, ಇದರಿಂದ ಎಷ್ಟು ಹೊರೆ ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆ? 80 ಕೋಟಿಯಿಂದ 100 ಕೋಟಿ ಕೇವಲ ಗೃಹಲಕ್ಷ್ಮಿ ಯೋಜನೆಯಲ್ಲೇ ಯಾರು ಮೃತರಾಗಿದ್ದಾರಲ್ಲ 1,95,000 ಜಷ್ಟು, ಅದರ ಹಿನ್ನೆಲೆಯಲ್ಲಿ 80 ಕೋಟಿಯಷ್ಟು ಹಣ ಉಳಿತಾಯ ಆಗ್ತಾ ಇದೆ. ಇದೇ ರೀತಿಯಾಗಿ ಗೃಹಜ್ಯೋತಿಯಲ್ಲೂ ಕೂಡ ಕಮರ್ಷಿಯಲ್ ಬಳಕೆ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ. ಇದು ನಿಮಗೆ 80ರಿಂದ 150 ಕೋಟಿವರೆಗೂ ಕೂಡ ಬಳಕೆ ಅಂದರೆ ಉಳಿತಾಯ ಆಗಲಿದೆ. ಸೊ ಈ ಹಿನ್ನೆಲೆಯಲ್ಲಿ ಎರಡೂ ಕೂಡ, ಯಾಕಂದರೆ ಗೃಹಲಕ್ಷ್ಮಿಯಲ್ಲಿ ಮೃತರಾದವರು ಮತ್ತು IT GST ಫೈಲ್ ಮಾಡಿದಂಥವರು ಕೂಡ ಇದ್ದಾರೆ. ಆದರೆ ನಿಮಗೆ ಗೃಹಜ್ಯೋತಿ ಸ್ಕೀಮ್ನಲ್ಲಿ ಈ ರೀತಿ ಇಲ್ಲ. ನಿಮಗೆ ಕಮರ್ಷಿಯಲ್ ಬಳಕೆ ಮಾಡ್ತಿರೋರು ಯಾರ್ಯಾರಿದ್ದಾರೆ ಅವರು ಕೂಡ ಈಗ ಪ್ರತ್ಯೇಕವಾಗಿ ಮೀಟರ್ ಹಾಕೋಬೇಕು ಅಂತೇಳಿ ಈಗಾಗಲೇ CM DK ಶಿವಕುಮಾರ್ ಅವರು ಕೂಡ ಸೂಚನೆ ನೀಡಿದ್ದಾರೆ. ಈ ರೀತಿ ಎಷ್ಟು ಜನ ಇದ್ದಾರೆ ಅಂತೇಳಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇವರಿಗೆ ಹರಸಾಹಸ ಆಗ್ತಾ ಇದೆ ಇಂಧನ ಇಲಾಖೆ ಎಲ್ಲ ಎಸ್ಕಾಂಗಳಿಗೂ ಕೂಡ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸುವಂಥ ಅವಕಾಶವನ್ನು ಮಾಡಿಕೊಟ್ಬಿಡೋಣ. ಆವಾಗ ನಿಜವಾದ ಎಲಿಜಿಬಲ್ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಅವಕಾಶ ಸಿಗಲಿ. ಆದರೆ ನಿಜವಾದ ಫಲಾನುಭವಿ ಅಲ್ಲದೆ ಕಮರ್ಷಿಯಲ್ ಕಮರ್ಷಿಯಲ್ ವಾಣಿಜ್ಯ ಬಳಕೆಯ ಹಿನ್ನೆಲೆಯಲ್ಲಿ ವಿದ್ಯುತ್ತನ್ನು ಉಪಯೋಗ ಯಾರು ಮಾಡ್ತಾ ಇದ್ರು ಅವರಿಗೆ ಕಡಿವಾಣ ಹಾಕುವಂಥ ಹಿನ್ನೆಲೆಯಲ್ಲಿ ನೋಡ್ತಾ ಇರೋದು. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ 200ರಿಂದ 250 ಕೋಟಿಗಿಂತಲೂ ಕೂಡ ಹೆಚ್ಚು ಪ್ರತಿ ತಿಂಗಳು ಕೂಡ ಉಳಿತಾಯ ಮಾಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಷ್ಕರಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಬಟ್ ಅದು ಎಷ್ಟು ಸಕ್ಸಸ್ ಆಗುತ್ತೆ ನಿಜವಾಗ್ಲೂ ಕೂಡ, ಯಾಕಂದರೆ ಈಗಾಗಲೇ ಈ ಹಿಂದೆ ಕೂಡ ಪ್ರೋಸೆಸ್ ಎಲ್ಲದೂ ಕೂಡ ಸೇಮೇ ಇತ್ತು. ಅದಾದಮೇಲೆ 2 ವರ್ಷದಲ್ಲಿ ಯಾರು ಮೃತರಾಗಿದ್ದಾರೆ ಅವರನ್ನು ಹೊರಗಡೆ ಇಡಬಹುದು. ಆದರೆ ಇನ್ನುಳಿದಂಥವರು ಕೂಡ ಅರ್ಹರಿಗೂ ಕೂಡ ಇದು ನಿಜವಾಗ್ಲೂ ಕೂಡ ತೊಂದರೆ ಆಗುತ್ತೆ, ಗೊಂದಲ ಅಂತ ಸಹಜವಾಗಿ ಮುಂದುವರಿಯುತ್ತೆ. ಬಟ್ ಈ ಎಲ್ಲ ಚಾಲೆಂಜಸ್ಗಳನ್ನು ಹೇಗೆ ನಿರ್ವಹಣೆ ಮಾಡುತ್ತೆ ಕಾದು ನೋಡಬೇಕಾಗಿದೆ. ನವಿತಾ. ಎಸ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಶರಣ ಹಂಪಿ ಡೀಟೇಲ್ಸ್ಗೆ.